ಬ್ರೇಕ್ನ ನಂತರ ಮಹಾ ಎಕ್ಸಿಟ್ ಪೋಲ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಎನ್ಡಿಎಗೆ ನೆಗೆಟಿವ್ ಆಗುವ, ಕಳೆದ ಸಲಕ್ಕೆ ಹೋಲಿಸಿದರೆ ಕಡಿಮೆ ಸ್ಥಾನಗಳನ್ನು ಪಡೆಯಲಿರುವ 6 ರಾಜ್ಯಗಳು, ಕಳೆದ ಸಲಕ್ಕೆ ಹೋಲಿಸಿದರೆ ಹೆಚ್ಚು ಸ್ಥಾನಗಳನ್ನು ಪಡೆಯಲಿರುವ 8 ರಾಜ್ಯಗಳ ಪಟ್ಟಿಯನ್ನು ನಿಮಗೆ ತೋರಿಸಿದ್ದೀವಿ. ಇದು ಇಂಡಿಯಾ ಟುಡೇ ಆಕ್ಸಿಸ್ ಮೈ ಇಂಡಿಯಾದ ಸರ್ವೆ, ಸೆಫಾಲಜಿಸ್ಟ್ ಪ್ರದೀಪ್ ಗುಪ್ತಾ ಅವರ ಸರ್ವೆ. ವಿವರಗಳನ್ನು ಡಿಟೇಲ್ ಆಗಿ ಕೊಡ್ತಾ ಹೋಗ್ತಾರೆ. ಪ್ರಶಾಂತ್ ಹೇಳ್ತಾ ಇದ್ರು, ಕಾಲೇಜ್ ಡೇಸಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಮುಂದೊಂದು ದಿವಸ ಕಮ್ಯುನಿಸ್ಟ್ ಕೇಡರು ರೈಟ್ ವಿಂಗ್ ಕೇಡರ್ ಆಗುತ್ತೆ ಅಂತ ಹೇಳಿದಾಗ ಆಶ್ಚರ್ಯ ಆಗಿತ್ತು ಅಂತ. ಕೇರಳದ ವಿಷಯದಲ್ಲಿ ಏನನ್ಸುತ್ತೆ ನನಗೆ? ಸೀಟ್ ಬಿಡಿ, 1, 2, 3, 0 ದಟ್ ನಾಳೆ ಗೊತ್ತಾಗುತ್ತೆ. ಈ ಮನುಷ್ಯ ಕೊಟ್ಟಿರೋ ವೋಟ್ ಶೇರ್ ನೋಡಿ ಗಾಬರಿ ಆಗ್ತಿದೆ ನನಗೆ. 29% LDF, 27% BJP ಅಂತ ಹೇಳ್ತಾರೆ. ಅದೇ ಪಶ್ಚಿಮ ಬಂಗಾಳದ ಡೆಮೋಗ್ರಫಿಗೂ ಕೇರಳದ ಡೆಮೋಗ್ರಫಿಗೂ ವ್ಯತ್ಯಾಸ ಇದೆ. ತ್ರಿಪುರ ಮತ್ತು ಪಶ್ಚಿಮ ಬಂಗಾಳದಲ್ಲಿ CPM ಕೇಡರ್ ಮುಗಿದೋಯ್ತು. ಓಕೆ, ಅಂದರೆ ನಿಮಗೆ 60-70ರ ದಶಕದಲ್ಲಿ ಅಂದರೆ ನೋಡಿ ವೋಟ್ ಶೇರು INDA ಮೈತ್ರಿಕೂಟ ಕಳೆದ ಸಲ 41% ಇತ್ತು. ಈ ಸಲ 41% ಇರುತ್ತೆ ಅಂತ ಪ್ರಿಡಿಕ್ಷನ್ನು. ಕಳೆದ ಸಲ 46 ಇತ್ತು, -5%. NDA 27%ಗೆ ಬರ್ತಾರೆ ಅಂತ ಹೇಳ್ತಾರೆ, +12. ಅದೇ ಬಟ್ ಕೇರಳದಲ್ಲಿ ಒಂದು ಸಮಸ್ಯೆ ಮೂಲಭೂತವಾಗಿದೆ. ಕೇರಳದಲ್ಲಿ ಯಾವಾಗ BJP ಸೀಟನ್ನು ಗೆಲ್ಲುವ ಪ್ರಯತ್ನವನ್ನು ಮಾಡುತ್ತೋ ಅಥವಾ ಸೀಟನ್ನು ಗೆಲ್ಲುವ ಹತ್ರ ಬರುತ್ತೆ. O ರಾಜಗೋಪಾಲ್ ಒಂದು ಸಲ ಗೆದ್ದಿದ್ರು, ಕುಂಬನಂ ರಾಜಶೇಖರ್ ಒಂದು ಸಲ ಗೆದ್ದಿದ್ಬಿಟ್ರೆ ಉಳಿದೆಲ್ಲರೂ ಹತ್ರ ಬಂದಿರತಕ್ಕಂಥ ಸಂದರ್ಭದಲ್ಲಿ UDF LDFನ ನಾಯಕರು ಬಿಡಿ, ಕಾರ್ಯಕರ್ತರು ಒಂದಾಗ್ಬಿಡ್ತಾರೆ. ಕಾರ್ಯಕರ್ತರಲ್ಲ, ಮತದಾರರು ಶಿಫ್ಟ್ ಆಗ್ಬಿಡ್ತಾರೆ. ಲಾಸ್ಟ್ ಟೈಮ್ ನಿಮ್ಗೆ ಶಶಿ ಥರೂರ್ ಯಾಕೆ ಗೆದ್ರು? ಶಬರಿಮಲಾ ಪ್ರಕರಣದಲ್ಲಿ ಲೆಫ್ಟ್ ಸರ್ಕಾರ ಸುಪ್ರೀಂ ಕೋರ್ಟ್ ಎದುರುಗಡೆ ಏನು ಅಫಿಡವಿಟ್ ಸಲ್ಲಿಸಿತ್ತು, ಅದರ ವಿರೋಧದಲ್ಲಿ ಹಿಂದೂ ಮತದಾರರು ಒಟ್ಟಾಗಿದ್ದರಿಂದ ಶಶಿ ಥರೂರ್ ಗೆದ್ರು ಕಳೆದ ಬಾರಿ ತಿರುವನಂತಪುರಂದಲ್ಲಿ. ಕೇರಳದಲ್ಲಿ ಕಳೆದ ಬಾರಿ ಅನೇಕ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ದಿದ್ದು ಆ ಕಾರಣದಿಂದ. ಈ ಬಾರಿ ಯಾಕೆ 20 ಲೋಕಸಭಾ ಕ್ಷೇತ್ರ ಬರ್ತವೆ, ಕಳೆದ ಸಲ 19 ಕಾಂಗ್ರೆಸ್. ಅನೇಕ ಕ್ಷೇತ್ರಗಳಲ್ಲಿ ನೀವು ನೋಡಿದಾಗ ನಂಬರ್ಸ್ ಟ್ಯಾಲಿಯನ್ನು ಮಾಡಿದಾಗ ನೋಡಿ, BJP ಮತ್ತು RSS ಕೇರಳದಲ್ಲಿ ಗಟ್ಟಿಯಾಗಿವೆ. ಅಂದರೆ ತಳಮಟ್ಟದವರೆಗೂ ಒಂದು ಸಂಘಟನೆ ಇದೆ. ಲೆಫ್ಟ್ಗೆ ಒಂದು ರೀತಿಯ ಟಕ್ಕರ್ ಕೊಡ್ತಕ್ಕಂಥ ಸಂಘಟನೆ ಅತಿ ಹೆಚ್ಚು RSSನ ಶಾಖೆಗಳು. ಆದರೆ ಈಗ ನೀವು 27% ವೋಟ್ ತೆಗೆದುಕೊಂಡ್ರೆ ಸಾಲಲ್ಲ. 5 ಕ್ಷೇತ್ರದಲ್ಲಿ 45% ವೋಟ್ ತೆಗೆದುಕೊಳ್ಬೇಕು. ನೀವು ಎಷ್ಟು ಕ್ಷೇತ್ರಗಳಲ್ಲಿ ಗೆಲ್ತೀರಿ, ಟ್ರಯಾಂಗ್ಯುಲರ್ ಫೈಟ್ನಲ್ಲಿ ಯು ಹ್ಯಾವ್ ಟು ಟೇಕ್ 45% ಆಫ್ ವೋಟ್ಸ್. ಕೇರಳದ ಡೆಮೋಗ್ರಫಿಯ ಕಾರಣದಿಂದ ಹಾಗಾಗಿ ಅಲ್ಫೋನ್ಸೋ ಅವರನ್ನು ಒಂದು ಸಲ ಮಂತ್ರಿ ಮಾಡತಕ್ಕಂಥ ಪ್ರಯತ್ನವನ್ನು ನರೇಂದ್ರ ಮೋದಿ ಮಾಡಿದರು. ಕ್ಯಾಥಲಿಕ್ ಕ್ರಿಶ್ಚಿಯನ್ಸನ್ನು ಜೊತೆಗೆ ತೆಗೆದುಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದರು. ಆದರೆ ಅದು ಯಶಸ್ವಿಯಾದಂತೆ ಕಾಣ್ತಾ ಇಲ್ಲ. ಈ ಬಾರಿ ಕಾಂಗ್ರೆಸ್ಗೆ ಯಾಕೊಂದು ರೀತಿಯ ಅಪ್ವರ್ಡ್ ಮೊಬಿಲಿಟಿ ಸಿಗ್ತಾ ಇದೆ ಅಂತಂದರೆ, ಹೇಗೂ BJPಯನ್ನು ಟೇಕ್ ಆನ್ ಮಾಡೋದು ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್, CPM ಅಲ್ಲ. ಮತ್ತು ಪಿನರಾಯಿ ವಿಜಯನ್ ಸರ್ಕಾರದ ವಿರುದ್ಧ ಆಂಟಿ ಇನ್ಕಂಬನ್ಸಿ, ದಿಸ್ ಇಸ್ ಗೋಯಿಂಗ್ ಸೆಕೆಂಡ್ ಟರ್ಮ್. ಆದರೆ ನನಗನ್ಸುತ್ತೆ ಪರ್ಸೆಂಟೇಜ್ ಆಫ್ ವೋಟ್ಸ್ ಎಷ್ಟೇ ಜಾಸ್ತಿ ಆಗಲಿ, ಸೀಟಾಗಿ ಕನ್ವರ್ಟ್ ಎಷ್ಟು ಕ್ಷೇತ್ರಗಳಲ್ಲಿ ಮಾಡುತ್ತೆ ಅಂತಕ್ಕಂಥದ್ರ ಬಗ್ಗೆ ಕ್ವಶನ್ ಮಾರ್ಕ್ ಇದೆ. ತಿರುವನಂತಪುರಂ, ತ್ರಿಶೂರ್, ಪಟ್ಟಣಂತಿಟ್ಟ, ಈ 3 ಕ್ಷೇತ್ರಗಳಲ್ಲಿ ಇನ್ನೊಂದು ಯಾವುದೋ ಒಂದು ಕ್ಷೇತ್ರ ಇದೆ, ನನಗೆ ಹೆಸರು ನೆನಪಿಗೆ ಬರ್ತಾ ಇಲ್ಲ. ಈ 4 ಕ್ಷೇತ್ರಗಳಲ್ಲಿ BJP ಒಂದು ಫೈಟನ್ನು ನೀಡ್ತಾ ಇದೆ. ಬಟ್ ಗೆಲ್ಲಬಹುದಾ? ನಾಳೆ ಮಧ್ಯಾಹ್ನ ಗೊತ್ತಾಗುತ್ತೆ. ಯಾಕಂದರೆ ನಿಮಗೆ ಅರ್ಬನ್ ಪಾಕೆಟ್ಸ್ನಲ್ಲಿ BJP ಸ್ಟ್ರಾಂಗ್ ಇದೆ, ಬೇರೆ ಪಾಕೆಟ್ಸ್ನಲ್ಲಿ ಗ್ರಾಮೀಣದ 2-3 ಕ್ಷೇತ್ರಗಳಿರ್ತವೆ, ಅಲ್ಲಿ CPM ಸ್ಟ್ರಾಂಗ್ ಇದೆ. ಮತದಾರರು ಕೊನೆಯ ಗಳಿಗೆಯಲ್ಲಿ BJPಯನ್ನು ತಡೆಯೋದಕ್ಕೆ ಕಾಂಗ್ರೆಸ್ ಶಿಫ್ಟ್ ಆದರೂ ಆಶ್ಚರ್ಯ ಇಲ್ಲ ಅಂತ ಅನೇಕ ಸರ್ವೆಗಳು ಹೇಳ್ತಾ ಇದೆ. ಹೀಗಾಗಿ ವೋಟ್ ಪರ್ಸೆಂಟೇಜ್ ಜಾಸ್ತಿ ಆಗ್ತಾ ಇದೆ, ಸೀಟಾಗಿ ಕನ್ವರ್ಟ್ ಮಾಡೋ ಕೆಪಾಸಿಟಿ ಎಷ್ಟಿದೆ ಗೊತ್ತಿಲ್ಲ. ಕೇರಳದ ಮತದಾರ ಒಂಥರ ವಿಭಜಕ ಮನಸ್ಥಿತಿ. 2019ರಲ್ಲಿ 20-19 UDF, ಮರು ವರ್ಷ ಅಸೆಂಬ್ಲಿ ಚುನಾವಣೆ ನಡೆದಾಗ ಉಲ್ಟಾ ಮತ್ತೆ LDF ಅಧಿಕಾರಕ್ಕೆ ಬರುತ್ತೆ. ಅಸೆಂಬ್ಲಿ ಚುನಾವಣೆ, ಪಾರ್ಲಿಮೆಂಟ್ ಚುನಾವಣೆ UDF ಗೆಲ್ತಾ ಇರುತ್ತೆ. ಅನೇಕ ರಾಜ್ಯಗಳಲ್ಲಿ ಕಾಣಿಸುತ್ತೆ. ಕರ್ನಾಟಕದಲ್ಲೇ ನೋಡೋದಿಲ್ವಾ ನಾವು? ಒಂದು ಸಣ್ಣ ಬ್ರೇಕ್ ಇದೆ, ಸಣ್ಣ ಬ್ರೇಕ್ ಮುಗಿಸ್ಕೊಂಡು ವಾಪಸ್ ಬರ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.